ವಕ್ಫ್ ಬಿಲ್ ವಿರುದ್ಧ ಮತ್ತು ಪರವಾಗಿ ಭರ್ಜರಿ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಸಹಜವಾಗಿ ವಕ್ಫ್ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ವಿರೋಧ ಪಕ್ಷಗಳ ಲಾಯರ್ ಯಾರು? ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ. ಇವರಿಬ್ರು ಯಾರ ಪರ ವಾದ ಮಾಡ್ತಾ ಇರೋದು? ಜಮಿಯತ್ ಉಲೆಮಾಯ್ ಹಿಂದ್ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಪರ. ಇನ್ನ ಸಿಜೆಐ ಸಂಜೀವ್ ಖನ್ನಾ ಕೇಳಿದ ಪ್ರಶ್ನೆಗಳಿಗೆ ಬೆವರೋದೊಂದೇ ಬಾಕಿ ಈ ಇಬ್ಬರು ಘಟಾನುಘಟಿ ವಕೀಲರು. ಸಿಜೆಐ ಖನ್ನಾರು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳುವ ಮೂಲಕ ಈ ಇಬ್ರು ವಕೀಲರನ್ನ ಅಡಕತ್ತಿನಲ್ಲಿ ಸಿಲುಕಿಸಿದ್ದಾರೆ. ಮೂರು ಜನ ಜಡ್ಜ್ಗಳು ವಿಚಾರಣೆ ಮಾಡ್ತಾ ಇರೋದು. ಅದರಲ್ಲೂ ಸಿಜೆಐ ಖನ್ನಾ ಮತ್ತು ಜಸ್ಟಿಸ್ ವಿಶ್ವನಾಥ್ ಇವರು ಯಾವ ರೀತಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿಗೆ ಗ್ರಿಲ್ ಮಾಡಿದಾರಪ್ಪ ಅಂದ್ರೆ, ಯಾಕಾದ್ರೂ ವಕ್ಫ್ ವಿರುದ್ಧ ಮೈದಾನಕ್ಕಿಳಿದು ವಾದ ಮಾಡ್ತಿದ್ದೇವೋ ಅಂತ ಅನ್ಸಿರ್ಬೇಕು. ಇದರಲ್ಲಿ ವಕ್ಫ್ ಅಲ್ ಔಲಾದ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜಮೀನನ್ನ ಅಥವಾ ಪ್ರಾಪರ್ಟಿಯನ್ನ ವಕ್ಫ್ಗೆ ದಾನ ಮಾಡ್ತಾನೋ, ಅದೇ ಸಂದರ್ಭದಲ್ಲಿ ಅವನು ಹೇಳ್ಬೋದು, ನಾನು ನನ್ನ ಜಮೀನು ಅಥವಾ ಆಸ್ತಿಯನ್ನ ವಕ್ಫ್ಗೆ ದಾನ ಮಾಡ್ತಾ ಇರಬಹುದು, ಆದ್ರೆ ಅದೇ ಸಂದರ್ಭದಲ್ಲಿ ಅದೇ ಆಸ್ತಿ ಅಥವಾ ಜಮೀನನ್ನ ನಮ್ಮ ಕುಟುಂಬದವರೇ ಉಪಯೋಗಿಸ್ತಾರೆ. ಇದೇ ವಿಚಾರದಲ್ಲಿ ಇನ್ಹೆರಿಟೆನ್ಸ್ ಬರೋದು. ಆಗ ಕಪಿಲ್ ಸಿಬಲ್ ಹೇಳಿದ್ದು, ರಾಜ್ಯ ಸರ್ಕಾರಗಳಿಗೆ ಅಥವಾ ಸರ್ಕಾರಕ್ಕೆ ಏನು ಹಕ್ಕಿದೆ ಇದನ್ನ ಡಿಸೈಡ್ ಮಾಡೋದಿಕ್ಕೆ. ಆಗ ಜಡ್ಜ್ ಹೇಳಿದ ಒಂದು ಮಾತು ಸಂಪೂರ್ಣ ಕೇಸ್ ನ ಡೈರೆಕ್ಷನ್ ತೋರಿಸ್ತು. ಮುಂದೆ ವಕ್ಫ್ ಬಿಲ್ ಗೆ ಸಂಬಂಧಪಟ್ಟಂತೆ ಯಾವ ಡಿಸಿಷನ್ ಬರಬಹುದು ಅಂತ. ಸಮಗ್ರ ಹಿಂದೂಗಳಿಗೆ ಅಪ್ಲೈ ಆಗೋ ಕಾನೂನು ಕೇವಲ ಮುಸಲ್ಮಾನರಿಗೆ ಯಾಕೆ ಅಪ್ಲೈ ಆಗಲ್ಲ ಅಂತ ಕೇಳ್ತಾರೆ. ಇದುವರೆಗೂ ಇವರು ಏನು ವಾದ ಮಾಡ್ತಾ ಬಂದಿದ್ರು ಅಂದ್ರೆ, ಸಾರ್ವಜನಿಕವಾಗಿ ಅದು ಅಸಾದುದ್ದೀನ್ ಓವೈಸಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಮತ್ತು ಅದರ ಮಿತ್ರಕೂಟಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಿತ್ತುಕೊಳ್ಳಲಾಗ್ತಾ ಇದೆ. ಅವರ ಆಸ್ತಿ ಪಾಸ್ತಿ, ಜಮೀನು, ಮಸೀದಿ, ದರ್ಗಾ, ಕಬ್ರಿಸ್ತಾನ್ಗಳನ್ನ ಕಿತ್ತುಕೊಳ್ಳಲಾಗ್ತಾ ಇದೆ. ಯಾವ್ದ್ರಿಂದ? ವಕ್ಫ್ ಬಿಲ್ಗೆ ಅಮೆಂಡ್ ಮಾಡೋದ್ರಿಂದ ಅಂತೆಲ್ಲ ಇಲ್ಲ ಸಲ್ಲದ ಊಹಾಪೋಹಗಳನ್ನ ಸೃಷ್ಟಿ ಮಾಡಿದ್ರು, ಅಪಪ್ರಚಾರ ಮಾಡ್ತಾ ಇದ್ರು ಸಾರ್ವಜನಿಕವಾಗಿ. ಆದ್ರೆ ಅದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡುವಾಗ ಅದನ್ನು ಹೇಗೆ ಕಸಿದುಕೊಳ್ಳಲಾಗುತ್ತೆ ಅನ್ನುವುದರ ಬಗ್ಗೆ ಚಕಾರನು ಎತ್ತಲಿಲ್ಲ. ವಕ್ಫ್ ಬಿಲ್ ವಿರುದ್ಧ ವಾದ ಮಾಡ್ತಾ ಇರುವ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರು ದಿಗ್ಗಜ ಲಾಯರ್ಗಳು. ಮುಸಲ್ಮಾನೇತರರು ಯಾರಾದ್ರೂ ತಮ್ಮ ಜಮೀನನ್ನ ಅಥವಾ ಆಸ್ತಿ ಪಾಸ್ತಿಗಳನ್ನ ವಕ್ಫ್ ಮಾಡೋದಾದ್ರೆ ಅವರು ಇಸ್ಲಾಂಗೆ ಕನ್ವರ್ಟ್ ಆಗಿ ಕನಿಷ್ಠ 5 ವರ್ಷಗಳು ಕಳೆದಿರಬೇಕು. ಈ ಕಾನೂನನ್ನು ಪ್ರಶ್ನೆ ಮಾಡಿದ್ರು ನೋಡಿ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ಒಬ್ಬ ಮುಸಲ್ಮಾನರು ಬೈ ಬರ್ತೆ ಮುಸಲ್ಮಾನರಾಗಿ ಹುಟ್ಟಿರ್ತಕ್ಕಂಥವ್ರು ತಮ್ಮ ಆಸ್ತಿ ಪಾಸ್ತಿಗಳನ್ನ, ಜಮೀನನ್ನ 1 ನಿಮಿಷದಲ್ಲೇ ದಾನ ಮಾಡಬಹುದು, 1 ಗಂಟೆನಲ್ಲೇ ದಾನ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬರೋದಿಲ್ಲ. ಗೊಂದಲ ಯಾವಾಗ ಬರುತ್ತಪ್ಪ ಅಂದ್ರೆ, ಮುಸಲ್ಮಾನೇತರರು ತಮ್ಮ ಜಮೀನು ಅಥವಾ ಆಸ್ತಿಗಳನ್ನ ವಕ್ಫ್ ಮಾಡೋ ಸಂದರ್ಭದಲ್ಲಿ. ಹಲವಾರು ಘಟನೆಗಳು, ಸಂದರ್ಭಗಳು ಇದಾವೆ. ಕೇವಲ ತಮ್ಮ ಆಸ್ತಿಯನ್ನ ವಕ್ಫ್ ಮಾಡೋದಿಕ್ಕೆ ಕೆಲವೇ ಗಂಟೆಗಳು ಇಸ್ಲಾಂಗೆ ಕನ್ವರ್ಟ್ ಆಗಿ ನಂತರ ಯಥಾಸ್ಥಿತಿನಲ್ಲೇ ಮುಂದುವರಿಯಿರಿ, ಈ ರೀತಿ ಎಲ್ಲ ಆಗ್ತಾ ಇತ್ತು ಈ ಹಿಂದೆ. ಅಂದ್ರೆ ಇಸ್ಲಾಮೇತರ ಅನ್ಯ ಧರ್ಮದವರ ಜಮೀನನ್ನ, ಪ್ರಾಪರ್ಟಿಗಳನ್ನ ನುಂಗಿ ನೀರ್ ಕುಡಿತಾ ಇದ್ರು. ಇದನ್ನ ತಡೆಯೋದಕ್ಕೋಸ್ಕರ ಮಿನಿಮಮ್ 5 ವರ್ಷ ಇಸ್ಲಾಂ ಧರ್ಮನ ಪಾಲನೆ ಮಾಡಿದ್ದವರು ವಕ್ಫ್ ಮಾಡಬಹುದು ಅನ್ನೋ ಕಾನೂನನ್ನ ತಂದಿರೋದು. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಬಡವರು ಆದಿವಾಸಿಗಳ ಜಮೀನನ್ನ ನುಂಗಿ ನೀರು ಕುಡಿದು ಬಿಡ್ತಾ ಇದ್ರು. ಈಗ ಅವರಿಗೆ ಪ್ರೊಟೆಕ್ಷನ್ ಕೊಡೋದಿಕ್ಕೆ ಹೊಸ ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಯಾಕಂದ್ರೆ ಅಂತವರು ಈಸಿ ಟಾರ್ಗೆಟ್ ಆಗ್ತಾರೆ. ಅವರನ್ನ ಕನ್ವರ್ಟ್ ಮಾಡಿದ ನಂತರ ಅವರ ಆಸ್ತಿ ಪಾಸ್ತಿಗಳನ್ನ ವಕ್ಫ್ ಮಾಡ್ತಾರೆ. ಇನ್ನೊಂದು ವಿಚಾರ, ವಕ್ಫ್ಗೆ ಜಮೀನನ್ನ, ಆಸ್ತಿ ಪಾಸ್ತಿಯನ್ನ ದಾನ ಮಾಡ್ತಾ ಇರೋದೇ ನಿಜ. ಅದು ವಿವಾದವಾಗಿರ್ಲಿ, ವಿವಾದೇತರವಾಗಿರ್ಲಿ, ರಿಜಿಸ್ಟರ್ ಮಾಡೋದಕ್ಕೆ ಏನು ತೊಂದರೆ ಇವರಿಗೆ? ಇವರ ವಾದ, ನಾವು ಅದನ್ನ ರಿಜಿಸ್ಟರ್ ಮಾಡ್ಸಲ್ಲ. ದೇಶದಲ್ಲಿರೋ ಎಲ್ಲರಿಗೂ ಒಂದು ಕಾನೂನಾದ್ರೆ ಇವರಿಗೆ ಒಂದು ಕಾನೂನು. ಇನ್ನು ಒಂದು ಅಪಪ್ರಚಾರ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಕಲೆಕ್ಟರ್ ಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಇದು ವಕ್ಫ್ ಜಮೀನು ಹೌದು ಅಲ್ಲವೋ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಇದು ಮುಸಲ್ಮಾನರ ದರ್ಗಾಗಳನ್ನ, ಮಸೀದಿಗಳನ್ನ, ಕಬ್ರಿಸ್ತಾನ್ಗಳನ್ನ, ಮದರಾಸಗಳನ್ನ ಕಸಿಯುವ ಪ್ರಯತ್ನ ಇದು ಅಂತಾರೆ. ಸರಿ, ಕಲೆಕ್ಟರ್ ಇದು ವಕ್ಫ್ ಅಲ್ಲ ಅಂತಾನೆ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಆಗ ನೀವು ಕೋರ್ಟಿಗೆ ಬರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಅವರ ಬಳಿ. ದಾರಿ ತಪ್ಪಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಯಾವ ರೀತಿ ಫೇಕ್ ನರೇಟಿವ್ ಸೃಷ್ಟಿ ಮಾಡಿದ್ರು ಅಂದ್ರೆ, ಒಂದು ವೇಳೆ ಕಲೆಕ್ಟ್ರು ಆ ಆಸ್ತಿ ವಕ್ಫ್ದು ಅಥವಾ ವಕ್ಫ್ದಲ್ಲ ಅಂತ ಡಿಸಿಷನ್ ಕೊಟ್ರು ಅಂತಾನೆ ಇಟ್ಕೊಳ್ಳಿ, ಅದನ್ನ ನಾವು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಿಕ್ಕೆ ಬರೋದಿಲ್ಲ ಅಂತ ವಾದ ಮಾಡ್ತಾ ಇದ್ರು. ಆಗ ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾ ಎದ್ದು ಹೇಳ್ತಾರೆ, ಒಂದು ವೇಳೆ ಕಲೆಕ್ಟ್ರು ಆ ಆಸ್ತಿ ವಕ್ಫ್ದು ಅಥವಾ ವಕ್ಫ್ದಲ್ಲ ಅಂತ ಡಿಸೈಡ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಬಹುದು. ಈ ಎಲ್ಲ ಅವಕಾಶಗಳನ್ನ ಹೊಸ ಬಿಲ್ ನಲ್ಲಿ ಕಲ್ಪಿಸಿಕೊಡಲಾಗಿದೆ ಅಂತ ಕನ್ನಡಿ ಹಿಡಿತಾರೆ.
ಇವರು ಮಾಡ್ತಾ ಇದ್ದ ಮತ್ತೊಂದು ಅಪಪ್ರಚಾರ ಧಾರಾಶಾಹಿ ಆಗೋಗುತ್ತೆ. ಅಲ್ಲೇ ಧ್ವಂಸ ಮಾಡ್ತಾರೆ ಅದನ್ನ ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾ. ಇನ್ನೊಂದು ಇವರ ವಾದ ಏನಪ್ಪಾ ಅಂದ್ರೆ, ಇಬ್ಬರು ಮುಸ್ಲಿಮೇತರರನ್ನ ವಕ್ಫ್ ನಲ್ಲಿ ಸೇರಿಸ್ತಾ ಇರೋದು, ಕೇವಲ ಇಬ್ರು ಮುಸ್ಲಿಮೇತರರನ್ನ ಇಟ್ಟಿರೋದು, ಅದರಿಂದ ಏನು ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ ನ್ಯಾಯಾಧೀಶರು. ಇನ್ನು ಬಂಗಾಳದಿಂದ ಶಾಕಿಂಗ್ ವಿಚಾರಗಳು ಬರ್ತಾ ಇದಾವೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಟ್ರೆ ಓಕೆ, ಇಲ್ಲದೆ ಹೋದ್ರೆ ನಾವು ಕುರ್ಬಾನಿ ಕೊಡೋದಕ್ಕೂ ಸಿದ್ಧ ಅಂತೆಲ್ಲ ಹೇಳಲಾಗ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಚಾಲೆಂಜ್ ಮಾಡಲಾಗ್ತಾ ಇದೆ. ಒಂದಂತೂ ಕ್ಲಾರಿಟಿ ಕೊಟ್ಟಿದ್ದಾರೆ ಜಡ್ಜು, ಈ ಹೊಸ ಕಾನೂನಿಂದ ಈಗಾಗ್ಲೇ ಇರತಕ್ಕಂತಹ ಅಥವಾ ಹಳೆಯ ದರ್ಗಾ, ಮಸೀದಿ, ಮದರಸ, ಕಬ್ರಿಸ್ತಾನ ಇವ್ಯಾವುದಕ್ಕೂ ಯಾವ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಇವರು ಸೃಷ್ಟಿ ಮಾಡಿದಂತಹ ಅಪಪ್ರಚಾರ ಮಾಡಿದಂತಹ ಫೇಕ್ ನರೇಟಿವ್ ದರ್ಗಾ, ಮಸೀದಿ, ಮದರಸ, ಕಬ್ರಿಸ್ತಾನಗಳನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಟುಸ್ ಪಟಾಕಿಯಾಗಿದೆ. ಅದನ್ನ ಹೇಗೆ ಕಸಿದುಕೊಳ್ಳಲಾಗುತ್ತೆ ಅದಕ್ಕೆ ಉತ್ತರ ಇಲ್ಲ. ಇಂತಹವರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಗೆಲ್ಲಿಸಿಕೊಡ್ತಾರಂತೆ. ಅಂದ್ರೆ ಮೋದಿ ಸರ್ಕಾರ ಏನೇ ಮಾಡೋದಕ್ಕೆ ಹೊರಟ್ರು ಅದು ಅಲ್ಪಸಂಖ್ಯಾತರ ವಿರುದ್ಧವಾಗಿರುತ್ತೆ, ಅಲ್ಪಸಂಖ್ಯಾತರ ಪರವಾದ ಯಾವುದೇ ಕೆಲಸ ಮಾಡೋದಿಲ್ಲ ಮೋದಿ ಸರ್ಕಾರ ಅನ್ನುವ ಭ್ರಮೆಯನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರು. ಏನ್ ಹೇಳ್ತಾ ಇದ್ರು, ಮೋದಿ ಸರ್ಕಾರ ಇದ್ರೂ ಸಿಸ್ಟಮ್ ನಮ್ದಿದೆ, ಮೋದಿ ಏನೇ ಕ್ರಮ ನಿರ್ಧಾರಗಳನ್ನ ಕಾನೂನುಗಳನ್ನ ಮಾಡಿದ್ರು ಅದನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದು ತಡೆ ಹಿಡಿಯುವ ಶಕ್ತಿ ಇದೆ, ಮೋದಿ ಅದೇಗೆ ಸರ್ಕಾರ ನಡೆಸ್ತಾರೋ ನಡೆಸ್ಲಿ ಅಂತ ಚಾಲೆಂಜ್ ಆಗ್ತಾ ಬಂದಿದ್ರು. ನೀವೇ ಹೇಳಿ, ಸುಪ್ರೀಂ ಕೋರ್ಟ್ ಆದ್ರೂ ಸಂವಿಧಾನ ಬಿಟ್ಟು ನಡೆಯೋದಿಕ್ಕಾಗುತ್ತಾ? ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನ ಬದ್ಧವಾದ ತೀರ್ಪುಗಳನ್ನೇ ಕೊಡೋದಕ್ಕೆ ಆಗೋದು. ಶಾಸನ ಮಾಡುವ ಹಕ್ಕು ಶಾಸಕಾಂಗಕ್ಕಿದೆ, ಅದು ಸಂವಿಧಾನದ ಚೌಕಟ್ಟಿನೊಳಗೆ ಇದೆಯಾ, ಸಂವಿಧಾನ ಬದ್ಧವಾಗಿದೆಯಾ ಅಂತ ಅಷ್ಟೇ ನ್ಯಾಯಾಂಗ ನೋಡುತ್ತೆ. ಇನ್ ಸಮ್ಮರಿ ಹೇಳೋದಾದ್ರೆ, ಇವ್ರೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಈ ವಿಚಾರಣೆನ ಕೈಗೆತ್ತಿಕೊಂಡ ಪ್ರಥಮ ದಿನನೇ ಈ ಕಾನೂನಿಗೆ ತಡೆ ಒಡ್ಡುವ ಮಧ್ಯಂತರ ಆದೇಶ ಕೊಟ್ಬಿಡುತ್ತೆ, ನಮಗೆ ಜಯ ಶತಸಿದ್ಧ ಅಂತೆಲ್ಲ ಹಗಲುಗನಸು ಕಾಣ್ತಾ ಇದ್ರು. ಈಗ ಮಧ್ಯಂತರ ಆದೇಶ ಸಹ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ, ವಕ್ಫ್ ಬಿಲ್ ನ ತಡೆಯೋ ಪ್ರಯತ್ನ ಮಾಡಲ್ಲ ಅಂತ. ಇವತ್ತು ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ವಕ್ಫ್ ಕಾನೂನಿಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಿರಂತರವಾಗಿ ನಡೆಯಲಿವೆ. ಸುಮಾರು 70ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. ವೆಸ್ಟ್ ಬೆಂಗಾಲ್ ನಲ್ಲಿ ಏನು ಹಿಂಸೆ ನಡೀತಾ ಇದೆ ವಕ್ಫ್ ಬಿಲ್ ಹೆಸರಲ್ಲಿ, ಅದರ ಬಗ್ಗೆ ಸಹ ಚಿಂತೆ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ನಿಮಗೆ ನೆನಪಿರಲಿ, ನಿನ್ನೆ ನರೇಂದ್ರ ಮೋದಿ ತಡರಾತ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರನ್ನ ಭೇಟಿ ಮಾಡಿದ್ದಾರೆ. ಅದು ಅಮಿತ್ ಶಾ, ಮೋದಿ ಮತ್ತು JP ನಡ್ಡಾ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ ನಂತರ ಮೋದಿ ರಾಷ್ಟ್ರಪತಿ ಅವರನ್ನು ಭೇಟಿ ಮಾಡಿರೋದು. ನಾವೇ ಈ ಹಿಂದೆ ವರದಿ ಮಾಡಿದ್ವಿ, ವೆಸ್ಟ್ ಬೆಂಗಾಲ್ ನಲ್ಲಿ ಸ್ಥಳೀಯರೇ ಕೇಳ್ತಾ ಇದ್ದಾರೆ ರಾಷ್ಟ್ರಪತಿ ಶಾಸನ ಜಾರಿ ಮಾಡಿ ಅಂತ. ಈಗ ಮೋದಿ ಸಹ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರನ್ನ ಭೇಟಿ ಮಾಡಿರುವ ಹಿನ್ನೆಲೆಯಲ್ಲೇ ವಿಶ್ಲೇಷಣೆ ಮಾಡೋದಾದ್ರೆ ಮಮತಾ ಬ್ಯಾನರ್ಜಿ ಕುರ್ಚಿ ಗಡಗಡ ಅಂತ ಇದೆಯಾ? ಈ ಎಲ್ಲ ಬೆಳವಣಿಗೆಗಳು ಏನ್ ಇಂಡಿಕೇಶನ್ ಕೊಡುತ್ತೆ? ಮೋದಿ ಶಾ ತಲೆಯಲ್ಲಿ ಏನಿರಬಹುದು, ಏನ್ ಯೋಚನೆ ಮಾಡ್ತಾ ಇರಬಹುದು? ಬಂದೇ ಬಿಡುತ್ತಾ ರಾಷ್ಟ್ರಪತಿ ಶಾಸನ ವೆಸ್ಟ್ ಬೆಂಗಾಲ್ ಅಲ್ಲಿ? ಆ ನಿಟ್ಟಿನಲ್ಲಿ ತಾಲೀಮು ಶುರುವಾಯ್ತಾ? ಮಮತಾ ಬ್ಯಾನರ್ಜಿ ಮತ್ತು ಅವರ ಸಚಿವ ಸಂಪುಟದ ಸಚಿವರು ಏನಂತ ಆರೋಪ ಮಾಡ್ತಾರೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋ ಹಿಂಸಾಚಾರಕ್ಕೆ ಅಮಿತ್ ಶಾ, ಮೋದಿ ಮತ್ತು BSF ಕಾರಣ ಅಂತೆ. BSF ನವರೇ 5,000 ರೂಪಾಯಿ ದುಡ್ಡು ಕೊಟ್ಟು ಕಲ್ಲು ತೂರಾಟ ಮಾಡಿಸಿದಾರಂತೆ. ನುಸುಳುಕೋರರಿಗೆ ಬಾಂಗ್ಲಾದೇಶದಿಂದ ಭಾರತದೊಳಗೆ ನುಸುಳುವಂತೆ ಅವಕಾಶ ಮಾಡಿಕೊಟ್ಟು ದಾನದಲ್ಲಿ ಸೃಷ್ಟಿ ಮಾಡ್ತಾ ಇರೋರೇ BSF ಅಂತೆ. ಈ ಎಲ್ಲ ಆರೋಪ ಮಾಡ್ತಾರೆ ನೋಡಿ ಮಮತಾ ಬ್ಯಾನರ್ಜಿ ದೀದಿ. ಈ ಎಲ್ಲವನ್ನು ಸುಪ್ರೀಂ ಕೋರ್ಟ್ ಗಮನಿಸ್ತಾ ಇದೆ. ಯಾವಾಗ ಚಾಟಿ ಬೀಸುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.